ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಹಾಗೆ ಕಳೆದ ವಿಡಿಯೋನಲ್ಲಿ ನಾನು ಸ್ಲೀವ್ಸ್ ಅಟ್ಯಾಚ್ ಮತ್ತು ಅಂದರೆ ಸ್ಲೀವ್ಸ್ ಬಾರ್ಡರ್ ಅಟ್ಯಾಚ್ ಇರ್ಬೋದು, ಫ್ರಂಟ್ ಪಾರ್ಟ್ನ ಬೆಲ್ಟ್ ಪಟ್ಟಿ, ಬ್ಯಾಕ್ ಪಾರ್ಟ್ ಎಲ್ಲನೂ ಕೂಡ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಬಂದು ಪಾರ್ಟ್ 2. ಇಲ್ಲಿ ನಾವು ಹೇಗೆ ಅಟ್ಯಾಚ್ ಮಾಡಬೇಕು ಮತ್ತು ಸ್ಲೀವ್ಸ್ ಅಟ್ಯಾಚ್ ಹೇಗೆ ಮಾಡಬೇಕು, ಜೊತೆಗೆ ಪೈಪಿಂಗು ಅಂದರೆ ಹೆಮ್ಮಿಂಗ್ ಅಥವಾ ಪೈಪಿಂಗು, ಹಾಗೆ ಕಾಜಾ ಪಟ್ಟಿ, ಹುಕ್ ಪಟ್ಟಿ ಎಲ್ಲ ಹೇಗೆ ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಿಂತ ಮೊದಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲಿಗೆ ಬಂದು ನಾನಿಲ್ಲಿ ಬ್ಯಾಕ್ ಪಾರ್ಟ್ನ ಸೀದಾ ಸೈಡ್ ಈ ಥರ ಇಟ್ಕೊಂಡಿದ್ದೀನಿ. ನಾವು ಫ್ರಂಟು ಮತ್ತು ಬ್ಯಾಕ್ ಎರಡೂ ಅಟ್ಯಾಚ್ ಮಾಡುವಾಗ ಅಂದರೆ ಶೋಲ್ಡರ್ ಅಟ್ಯಾಚ್ ಮಾಡುವಾಗ ಇದೇ ಥರ ಹಾಕ್ಕೋಬೇಕು. ಹಾಕ್ಕೊಂಡು ಸ್ಲೀವ್ಸು ಅಂದರೆ ಸ್ಲೀವ್ಸ್ ಎಲ್ಲ ಏನು ಮೇನ್ ಪಾರ್ಟ್ ಇದೆ ಅಂದರೆ ಸೀದಾ ಪಾರ್ಟ್ ಏನಿದೆ ಅದು ಎರಡೂ ಕೂಡ ಅಪೋಸಿಟ್ ಡೈರೆಕ್ಷನಲ್ಲಿ ಇರಬೇಕು. ಆ ಥರ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಇಟ್ಕೊಂಡು ಈ ಥರ ಶೋಲ್ಡರ್ನ ಫಸ್ಟಿಗೆ ಸ್ವಲ್ಪ ಕ್ರಾಸಾಗಿ ಸ್ಟಿಚ್ ಮಾಡ್ಕೋಬೇಕು. ಕ್ರಾಸಾಗಿ ಸ್ಟಿಚ್ ಮಾಡ್ಕೊಂಡಾಗ ಏನಾಗುತ್ತೆ, ನಮಗೆಲ್ಲೂ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ನಾನು ಕಳೆದ ವಿಡಿಯೋನಲ್ಲಿ ತೋರಿಸಿದ್ದೀನಿ, ಕಟ್ಟಿಂಗ್ ಕೂಡ ಮಾಡಿದ್ದೀನಿ. ನೀವು ಆ ವಿಡಿಯೋ ನೋಡ್ಕೊಂಡು ಬಂದರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ದಯವಿಟ್ಟು ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಸೊ ಈ ಥರ ಎರಡೂ ಶೋಲ್ಡರ್ನ ಕ್ಲೀನಾಗಿ ಅಟ್ಯಾಚ್ ಮಾಡ್ಕೋಬೇಕು. ಸೊ ಅಟ್ಯಾಚ್ ಮಾಡ್ಕೊಳ್ಳುವಾಗ ಫಸ್ಟು ಮತ್ತು ಲಾಸ್ಟಲ್ಲಿ ಏನು ಮಾಡಬೇಕು, ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀವಲ್ವ ಅಂತ ಅಂದ್ಕೋಬೋದು, ಆದರೂ ಕೂಡ ಲಾಕ್ ಮಾಡ್ಕೋಬೇಕು. ಪೈಪಿಂಗ್ ಮಾಡಿದ್ರು ಸ್ಲೀವ್ಸ್ ಅಟ್ಯಾಚಿಂಗ್ ಮಾಡಿದ್ರು ಈ ಥರದ್ದು ಸ್ಟಿಚಿಂಗ್ ಮಾಡುವಾಗ ತಪ್ಪದೆ ಲಾಕ್ ಮಾಡ್ಕೊಳ್ಳಿ. ಅಟ್ಯಾಚ್ ಮಾಡೋ ತನಕ ನಮಗೆ ಏನು ಸ್ಟಿಚ್ ಮಾಡಿರ್ತೀವಿ ಆ ಹೊಲಿಗೆಗಳು ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಮತ್ತು ಈ ಥರ ಕ್ಲೀನಾಗಿ ಇಟ್ಕೊಂಡು ಎಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಏನಾದರೂ ಬಂದರೆ, ಸ್ವಲ್ಪ ಕ್ರಾಸ್ ಪೀಸಸ್ ಏನಾದರೂ ಉಳ್ಕೊಂಡ್ರೆ ಫ್ರಂಟ್ ಪೀಸಲ್ಲಿ ಅಥವಾ ಬ್ಯಾಕ್ ಪಾರ್ಟಲ್ಲಿ ಅದನ್ನು ಸ್ವಲ್ಪ ಟ್ರಿಮ್ ಮಾಡಿ ಪಕ್ಕಕ್ಕಿಡಿ. ಬಿಕಾಸ್ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಈ ಥರ ಕ್ರಾಸ್ ಪೀಸಸ್ ಏನಾದರೂ ಉಳ್ಕೊಂಡು ಅದು ಜಾಯಿಂಟ್ ಆದಾಗ ಸ್ಲೀವ್ಸಲ್ಲಿ ರಿಂಕಲ್ಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಆ ಕಾರಣಕ್ಕೋಸ್ಕರ ಅಲ್ಲಲ್ಲೇ ಸ್ವಲ್ಪ ಎಕ್ಸ್ಟ್ರಾ ಪೀಸಸ್ ಏನಾದರೂ 1/4 ಇಂಚ್ ಪೀಸಸ್ ಬಂದರೆ ಎಕ್ಸ್ಟ್ರಾ ಬಂದರೆ ಕಟ್ ಮಾಡ್ಕೋಬೋದು. ಸೊ ಕಟ್ ಮಾಡ್ಕೊಂಡಿದ್ದಾದ ನಂತರ ಇವಾಗ ನಾನು ಸ್ಲೀವ್ಸ್ ಅಟ್ಯಾಚಿಂಗ್ ಮಾಡ್ಕೋತೀನಿ. ಇವಾಗ ಬ್ಲೌಸ್ನ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡನ್ನೂ ಸೀದಾ ಮಾಡಿಕೊಂಡು ಓಪನ್ ಮಾಡ್ಕೋತಾ ಇದ್ದೀನಿ. ಸೀದಾ ಪಾರ್ಟ್ ಮಾಡ್ಕೊಂಡಾಗ ಏನು ಬ್ಲೌಸ್ ಇದೆ ಇದರಲ್ಲಿ ಫ್ರಂಟ್ ಪಾರ್ಟ್ ಯಾವುದು ಬ್ಯಾಕ್ ಪಾರ್ಟ್ ಯಾವುದು ಕ್ಲೀನಾಗಿ ನೋಡಿಕೊಂಡು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಕ್ಲೀನಾಗಿ ಫ್ರಂಟ್ ಪಾರ್ಟ್ ಕಡೆನೇ, ಬಾಡಿ ಪಾರ್ಟ್ ಕಡೆನೇ ಸ್ಲೀವ್ಸ್ ಪಾರ್ಟ್ನ ಇಟ್ಕೋಬೇಕು. ಮತ್ತು ಸೆಂಟರ್ ಪಾಯಿಂಟ್ ಕರೆಕ್ಟಾಗಿ ಶೋಲ್ಡರ್ ಪಾಯಿಂಟು ವಿತ್ ಬ್ಲೌಸ್ನ ಸೆಂಟರ್ ಪಾಯಿಂಟ್ ಎರಡಕ್ಕೂ ಕೂಡ ಮ್ಯಾಚ್ ಮಾಡಿಕೊಂಡು ಈ ಥರ ಕ್ಲೀನಾಗಿ ಬ್ಲೌಸ್ನ ಅಟ್ಯಾಚ್ ಮಾಡ್ಕೋತಾ ಬರಬೇಕು. ಹಾಗೆ ಇಲ್ಲಿ ಎಕ್ಸ್ಟ್ರಾ 1 ಇಂಚಷ್ಟು ಪಟ್ಟಿ ಉಳ್ಕೊಂಡಿದೆ, ಪೀಸ್ ಫ್ರಂಟ್ ಪಾರ್ಟಲ್ಲಿ ಮಾತ್ರ ಉಳ್ಕೊಂಡಿರೋದು. ನನ್ನ ಕಟ್ಟಿಂಗ್ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಅದನ್ನು ಯಾಕೆ ಎಕ್ಸ್ಟ್ರಾ 1 ಇಂಚ್ ತೊಗೊಂಡಿದ್ದೀನಿ ಅಂತ. ಸೊ ಇವಾಗ ನಿಧಾನವಾಗಿ ಶೋಲ್ಡರ್ನ ಅಟ್ಯಾಚ್ ಮಾಡ್ತಾ ಬರೋಣ. ನೆನಪಿರಲಿ, ಶೋಲ್ಡರ್ನ ಅಟ್ಯಾಚ್ ಮಾಡುವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡುವಾಗ ಸ್ಲೀವ್ಸ್ನ ದಯವಿಟ್ಟು ಎಳೆದಿಟ್ಕೊಂಡು ಬಾಡಿ ಪಾರ್ಟಿಗೆ ಅಟ್ಯಾಚ್ ಮಾಡಬೇಡಿ. ಈ ಥರ ಅಟ್ಯಾಚ್ ಮಾಡಿದ್ರೆ ಸ್ಲೀವ್ಸಲ್ಲಿ ರಿಂಕಲ್ಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ಕಂಕ್ಳಿನ ಭಾಗದಲ್ಲಿ ಒಂದು ರೀತಿ ಮುದ್ದೆಗೆ ಇಟ್ಕೊಳ್ಳೋ ಹಾಗೆ ನರಿಗೆಗಳು ಬರೋದು ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೋಸ್ಕರ ಮತ್ತು ಪ್ಲೇನ್ ಬ್ಲೌಸ್ಗಳನ್ನ ಈ ಥರ ಸ್ಟಿಚ್ ಮಾಡ್ತಾಯಿದ್ರೆ ವಿತೌಟ್ ಲೈನಿಂಗ್ ಸ್ಟಿಚ್ ಮಾಡ್ತಾಯಿದ್ರೆ ಫ್ರಂಟ್ ಪಾರ್ಟ್ ಯಾವುದು ಬ್ಯಾಕ್ ಪಾರ್ಟ್ ಯಾವುದು ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಂದು ಸಾರಿ ಫ್ರಂಟ್ ಸ್ಲೀವ್ನ ಬ್ಯಾಕಿಗೆ ಅಟ್ಯಾಚ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಜೊತೆಗೆ ಸೀದಾ ಪಾರ್ಟ್ ಯಾವುದು ಉಲ್ಟಾ ಪಾರ್ಟ್ ಯಾವುದು ಅನ್ನೋದನ್ನು ಕೂಡ ಒಂದು ಸಾರಿ ಚೆಕ್ಔಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಇಲ್ಲಿ ನೋಡಿ, ಇವಾಗ ಬ್ಯಾಕ್ ಪಾರ್ಟ್ಗೆ ಕ್ಲೀನಾಗಿ ಕರೆಕ್ಟಾಗಿ ಬಂದಿದೆ, ಮೆಷರ್ಮೆಂಟ್ ಕರೆಕ್ಟಾಗೆ ತೊಗೊಂಡಿದೆ. ಬಟ್ ಫ್ರಂಟ್ ಪಾರ್ಟಲ್ಲಿ ಮಾತ್ರ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೆ ವಿಡ್ತು, ಚೆಸ್ಟ್ ಹತ್ರ ಮತ್ತು ಹಿಪ್ ಹತ್ರ. ಆ ಕಾರಣಕ್ಕೋಸ್ಕರ ಅಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡಾದಮೇಲೆ ಇನ್ನೂ ಎಕ್ಸ್ಟ್ರಾ 1 ಇಂಚು ಉಳ್ಕೋತು. ಈಗ ಸ್ಟಿಚಿಂಗ್ ಆದಮೇಲೆ ಹೀಗೆ ಕಾಣಿಸ್ತಾ ಇದೆ. ಬಟ್ ನಾವು ಇಷ್ಟಕ್ಕೆ ಬಿಡೋದಕ್ಕೆ ಹೋಗಬಾರ್ದು, ಮತ್ತೆ ಇನ್ನೊಂದು ಡಬಲ್ ಸ್ಟಿಚ್ ಹಾಕೋಬೇಕು. ಹೀಗೆ ಹಾಕ್ಕೊಳ್ಳೋದು ಒಂದು ಸೇಫ್ಟಿ ಪರ್ಪಸ್ ಆಗಿರ್ತದೆ. ಜೊತೆಗೆ ಏನಪ್ಪ ಅಂದರೆ ಕೆಲವೊಂದು ಸಾರಿ ನಾವು ಸ್ಟಿಚಸ್ ರಿಮೂವ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆ ಕಾರಣಕ್ಕೋಸ್ಕರ ಈ ಥರ ಇನ್ನೊಂದು ಡಬಲ್ ಸ್ಟಿಚ್ನ ಹಾಕ್ಕೋಬೇಕು. ಮತ್ತು ಫಿನಿಶಿಂಗ್ ಮಾಡಿದಾಗಲೂ ಕೂಡ ತುಂಬ ಲುಕ್ಕಾಗಿ ಕಾಣಿಸ್ತದೆ. ಈಗ ಸೇಮ್ ಈ ಕಡೆ ಯಾವ ಥರ ನಾನು ಸ್ಲೀವ್ಸ್ನ ಅಟ್ಯಾಚಿಂಗ್ ಮಾಡಿಕೊಂಡೆ ಅದೇ ಥರ ಈ ಕಡೆ ಇನ್ನೂ ಒಂದು ಪಾರ್ಟಲ್ಲೂ ಕೂಡ ಸ್ಲೀವ್ಸ್ ಅಟ್ಯಾಚಿಂಗ್ ಮಾಡ್ಕೋತೀನಿ. ಈ ಥರ ನೋಡಿ ಓಪನ್ ಮಾಡಿದಾಗ ಇಷ್ಟು ಕ್ಲೀನಾಗಿ ಕಾಣಿಸುತ್ತೆ.
ಸೊ ಈಗ ಇನ್ನೊಂದು ಸೈಡ್ ಏನಿದೆ ಆ ಸೈಡಲ್ಲೂ ಕೂಡ ಅಟ್ಯಾಚ್ ಮಾಡ್ಕೋತೀನಿ. ಇಲ್ಲೂ ಕೂಡ ನಾವು ಫ್ರಂಟ್ ಪಾರ್ಟ್ ಯಾವುದು ಬ್ಯಾಕ್ ಪಾರ್ಟ್ ಯಾವುದು ಕ್ಲೀನಾಗಿ ನೋಡಿಕೊಂಡು ಸೀದಾ ಪಾರ್ಟ್ನ ಅಪೋಸಿಟಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಸೆಂಟರ್ ಏನಿದೆ ಅಂದರೆ ಬ್ಲೌಸ್ನ ಬಾಡಿ ಪಾರ್ಟ್ ಸೆಂಟರ್ ಶೋಲ್ಡರು ಜೊತೆಗೆ ಸ್ಲೀವ್ಸ್ನ ಸೆಂಟರ್ ಭಾಗ ಮಧ್ಯ ಭಾಗ ಏನಿದೆ ಅದೆರಡನ್ನೂ ಕೂಡ ಜಾಯಿಂಟ್ ಮಾಡಿಕೊಂಡು ಫಸ್ಟು ಒಂದು ಸಾರಿ ಸ್ಟಿಚ್ ಮಾಡ್ಕೋಬೇಕು ಒಂದು ಕಡೆ, ಇನ್ನೊಂದು ಕಡೆ ಇನ್ನೊಂದು ಸಾರಿ ಸ್ಟಿಚ್ ಮಾಡ್ಕೋಬೇಕು. ಎರಡೂ ಕೂಡ ಕಂಪ್ಲೀಟ್ ಆದಾಗ ಇನ್ನೊಂದು ಡಬಲ್ ಸ್ಟಿಚ್ ಮಾಡ್ಕೋಬೇಕು. ಗಮನಿಸಿ ಮತ್ತು ಮಿಸ್ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಸ್ಲೀವ್ಸ್ನ ಎಳೆದಿಟ್ಕೊಂಡು ಸ್ಟಿಚ್ ಮಾಡಲಿಕ್ಕೆ ಹೋಗಬೇಡಿ. ಸೊ ನೋಡಿ, ಈ ಥರ ಎಕ್ಸ್ಟ್ರಾ ಪೀಸಸ್ ಏನಾದರೂ ಉಳ್ಕೊಂಡ್ರೆ ಅಲ್ಲಲ್ಲೇ ಕಟ್ ಮಾಡ್ತಾ ಹೋಗಿ. ಸೊ ಈ ಥರ ಕಂಟಿನ್ಯೂಸ್ ಆಗಿ ಹಾಗೆ ನಿಧಾನವಾಗಿ ನಿಮಗೆ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ. ನೀವು ಕೂಡ ಒಂದು ಬ್ಲೌಸ್ನ ಕಟ್ ಮಾಡಿ ಆರಾಮ್ಸೆ ಸ್ಟಿಚ್ ಕೂಡ ಮಾಡ್ಕೋಬೋದು. ತಪ್ಪದೆ ನನ್ನ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಜೊತೆಗೆ ಇದೇ ಮೊದಲನೇ ಸಾರಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ, ಈ ವಿಡಿಯೋಸ್ನ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇವಾಗ ಈ ಕಡೆ ಸ್ಲೀವ್ಸ್ ಕೂಡ ರೆಡಿ ಆಯಿತು. ಇದನ್ನು ಕೂಡ ಡಬಲ್ ಸ್ಟಿಚ್ ಮಾಡಾಗಿದೆ. ಎರಡೂ ಸ್ಲೀವ್ಸ್ ರೆಡಿ ಆದಾಗ ಇವಾಗ ನಾವು ಹೆಮ್ಮಿಂಗ್ ಮಾಡ್ಕೊಳ್ಳೋದಕ್ಕೆ ಅಥವಾ ಪೈಪಿಂಗ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋಬೇಕು. ಇವಾಗ ನೋಡಿ, ಸ್ಲೀವ್ಸ್ ಎಲ್ಲ ರೆಡಿ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಇವಾಗ ಎಕ್ಸ್ಟ್ರಾ ಪೀಸಸ್ ಏನಿದೆ ಈ ಪೀಸಸ್ನ ನಾನು ತೊಗೋತಾ ಇದ್ದೀನಿ. ಈ ಪೀಸಸ್ನ ತೊಗೊಂಡು ಈ ಥರ ಸೈಡ್ ಪೀಸಸ್ಸು ಈ ಥರ ನಮಗೆ ಎಕ್ಸ್ಪ್ಯಾಂಡ್ ಆಗಬೇಕು ಬಟ್ಟೆ, ಆ ಥರ ಬಟ್ಟೆನ ತೊಗೊಂಡು ಈ ಥರ ನೋಡಿ, ಈ ಥರ ನಾವು ಸ್ಟ್ರೈಟಾಗಿ ತೊಗೊಂಡ್ಬಿಟ್ರೆ ಅದು ಎಕ್ಸ್ಪ್ಯಾಂಡ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಈ ಥರ ಕ್ರಾಸ್ ಪೀಸಸ್ನ ತೊಗೋಬೇಕು. ಪೈಪಿಂಗಿಗೆ ಈ ಥರ ಕ್ರಾಸ್ ಪೀಸಸ್ ತೊಗೊಂಡಾಗಲೇ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಮತ್ತು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. 1.25 ಇಂಚು ಅಗಲದಷ್ಟು ಪೀಸಸ್ನ ನಾವು ತೊಗೋಬೇಕು. ನಿಮಗೆ ರೆಡಿ ಪೀಸ್ ಏನಾದರೂ ಇದ್ದರೆ ಅಂದರೆ ಪೈಪಿಂಗ್ ಪೀಸಸ್ ಕೆಲವೊಂದು ಕಡೆ ಸಿಗುತ್ತೆ, ಆ ಥರದ್ದು ಏನಾದರೂ ಇದ್ದರೆ ಏನೂ ತೊಂದರೆ ಇಲ್ಲ. ಇಲ್ಲ ಅಂದರೆ ಈ ಥರ ಅದೇ ಬಟ್ಟೆಯಲ್ಲಿ ಎಕ್ಸ್ಟ್ರಾ 1.25 ಇಂಚ್ ಇಟ್ಕೊಂಡು, ಬಿಗಿನರ್ಸ್ ಆಗಿದ್ದರೆ 1.25 ಇಂಚ್ ತೊಗೊಳ್ಳಿ. ನಿಮಗೆ ಅಭ್ಯಾಸ ಇದ್ದರೆ 1 ಇಂಚ್ ಆದರೂ ಓಕೆನೇ. ನಾನು ಇಲ್ಲಿ ಬಿಗಿನರ್ಸ್ಗೋಸ್ಕರ ವಿಡಿಯೋ ಮಾಡ್ತಿರೋದ್ರಿಂದ 1.25 ಇಂಚ್ಗೆ ತೊಗೋತಾ ಇದ್ದೀನಿ. ಈ ಥರ ಕ್ಲೀನಾಗಿ 1.25 ಇಂಚ್ ಅಗಲ ಇರೋವಂಥದ್ದು ಒಂದಷ್ಟು ಪೀಸಸ್ಗಳನ್ನ ತೊಗೋಬೇಕು. ಲೆಂತ್ ಎಷ್ಟು ತೊಗೋಬೇಕು ಮೇಡಮ್ ಅಂತ ಕೇಳ್ಬೋದು ಕೆಲವರು. ಲೆಂತ್ ಬಂದು ನಾವು ನೆಕ್ ಏನಿದೆ ಅದರ ಲೆಂತ್ ತೊಗೋಬೇಕು. ನಾನು ಒಟ್ಟಾರೆಯಾಗಿ ತೊಗೊಂಡ್ಬಿಡ್ತೀನಿ. ಅದು ಅಟ್ಯಾಚಿಂಗ್ ಆದಮೇಲೆ ಸ್ವಲ್ಪ ಏನಾದರೂ ಉಳಿದ್ರೆ ಪಕ್ಕಕ್ಕೆ ಇಡ್ತೀನಿ. ಎಕ್ಸಾಕ್ಟಾಗಿ ಇಷ್ಟೇ ಲೆಂತ್ ಅಂತ ಹೇಳಲಿಕ್ಕಾಗೋದಿಲ್ಲ. ನೀವು ಹೇಳಲೇಬೇಕು ಅಂತಂದರೆ ಬ್ಯಾಕ್ ಬಂದು 8 ಇಂಚಸ್ ಲೆಂತ್ ಇರುತ್ತೆ ಬ್ಯಾಕು, ಫ್ರಂಟ್ ಬಂದು 6 ಅಥವಾ 7 ಇಂಚ್ ಇರುತ್ತೆ. ಎರಡನ್ನೂ ಪ್ಲಸ್ ಮಾಡ್ಕೊಳ್ಳಿ. ಸೊ ಇವಾಗೂ ಕೂಡ ಈ ಕಡೆ ಇನ್ನು ಸೇಮ್ ಏನು 1.25 ಇಂಚು ತೊಗೊಂಡಿದ್ದೆ ಸೇಮ್ ಅದೇ ಥರ 1.25 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಒಂದಷ್ಟು ಪೀಸಸ್ನ ತೊಗೊಳ್ಳಿ. ಒಂದಷ್ಟು ಅಂದರೆ ಹೆವಿ ಅಲ್ಲ, ಒಂದು 4ರಿಂದ 5 ಆದರೆ ಓಕೆ. ತುಂಬ ಲೆಂತ್ ಇದ್ದರೆ 2 ಅಥವಾ 3 ಆದರೂ ಓಕೆನೇ. ಇದು ತುಂಬ ಶಾರ್ಟ್ ಇರೋದ್ರಿಂದ ನಾನು 4-5 ಪೀಸ್ ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಈಗ ನೋಡಿ, ಇಷ್ಟೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ ಪೀಸಸ್ನ ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡ್ಕೊಳ್ಳುವಾಗ ಸೀದಾ ಪೋರ್ಷನ್ ಬಂದು ಒಳಗಡೆ ಇಟ್ಕೊಂಡು ನಾವೇನು ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀವಿ ಅದು ಎರಡೂ ಕೂಡ ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಕೋಬೇಕು. ಒಂದು ನಾವು ಕ್ರಾಸಾಗಿ ಇಟ್ಕೊಂಡಿರೋದು ಆಪೋಸಿಟ್ ಡೈರೆಕ್ಷನಲ್ಲಿ ಇರಬೇಕು, ಮತ್ತು ಎರಡೂ ಸೀದಾ ಬಂದು ಆಪೋಸಿಟಲ್ಲಿ ಇರಬೇಕು. ಎರಡೂ ಪೀಸಸ್ನ ಸೀದಾ ಭಾಗ. ಸೊ ಆವಾಗ ಕ್ಲೀನಾಗಿ ನಮಗೆ ಬರುತ್ತೆ. ಈ ಥರ ನೋಡಿ ನಿಧಾನವಾಗಿ ಕಟ್ ಮಾಡ್ಕೊತ ಹೋಗ್ಬೋದು. ಹಾಗೆ ಈ ಥರ ಏನಾದರೂ ಸಣ್ಣ ಪುಟ್ಟದ್ದು ಅಂದರೆ ಕ್ರಾಸ್ ಪೀಸ್ ಜಾಸ್ತಿಯಾಗಿ ಬಂದ್ಕೊಂಡಾಗ ಅದನ್ನು ಈಕ್ವಲ್ ಆಗಿ ಕಟ್ ಮಾಡ್ಕೊಂಡು ಕೂಡ ಸ್ಟಿಚ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಸೊ ಈ ಥರ ಒಂದಷ್ಟು ಪೀಸಸ್ನ ನಾನಿವಾಗ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಈ ಎಲ್ಲ ಪೀಸಸ್ನ ಜಾಯಿಂಟ್ ಮಾಡ್ಕೊಂಡಾದಮೇಲೆ ಒಂದು ಲೆಂತ್ ಸಿಗುತ್ತೆ. ಸೊ ನೀವು ಆ ಮೆಜರ್ಮೆಂಟ್ ಪ್ರಕಾರ ಕೂಡ ಮಾಡ್ಕೋಬೋದು. ಯಾಕಂದರೆ ನಾವು ಬ್ಯಾಕ್ ಸೈಡು 8 ಇರುತ್ತೆ ಲೆಂತ್, 8, 9 ಏನೋ ತೊಗೊಂಡಿರ್ತೀವಿ, ಫ್ರಂಟ್ 6 or 7 ತೊಗೊಂಡಿರ್ತೀವಿ. ಅದೆರಡನ್ನೂ 4 ಅಂದರೆ ಡಬಲ್ ಮಾಡಿಕೊಂಡ್ರೆ ಕ್ಲೀನಾಗಿ ನಾವು ಎಷ್ಟು ಲೆಂತ್ ಪೈಪಿಂಗ್ ಥ್ರೆಡ್ನ ತೊಗೋಬೇಕು ಅಂತ ಗೊತ್ತಾಗುತ್ತೆ. ಸೊ ಇವಾಗ ಸ್ವಲ್ಪ ಏನು ಎಕ್ಸ್ಟ್ರಾ ಉಳಿದಿದೆ ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು, ಸೊ ಇವಾಗ ಬಂದು 1/4 ಇಂಚಿನಷ್ಟು ಸ್ಟಿಚ್ ಮಾಡ್ಕೋಬೇಕು. ಅದಕ್ಕೂ ಮೊದಲು ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ನ ಹಾಕೊಳ್ಳೋಣ.
ನಾನು ಮಿಷಿನ್ನ ಎಲ್ಲೂ ನಿಲ್ಲಿಸ್ಕೊಳ್ತಾ ಇಲ್ಲ, ಅಲ್ಲಲ್ಲೇ ಸಡನ್ನಾಗಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಅಂದರೆ ಉಳಿದಂಥ ಭಾಗಗಳನ್ನು ಮಿಷಿನ್ ಸ್ಟಾಪ್ ಮಾಡಿ ಮತ್ತೆ ಆನ್ ಮಾಡೋದಕ್ಕಿಂತ ಈ ಥರ ಸಡನ್ನಾಗಿ ಹಿಂದಿಂದನೇ ದಾರಗಳನ್ನ ತೊಗೊಂಡು ಸ್ಟಿಚ್ ಮಾಡಿಕೊಂಡ್ರೆ ಈಸಿಯಾಗಿ ಮತ್ತು ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ. ಸೊ ಇವಾಗ ಒಂದು ಲೆಂತ್ ಪೀಸ್ ರೆಡಿ ಆಯಿತು. ಈಗ ಎಲ್ಲ ಏನು ಜಾಯಿಂಟ್ ಮಾಡಿದ್ವಿ ಅದ್ರ ಮೇಲೆಲ್ಲ ಟಾಪ್ ಸ್ಟಿಚ್ಗಳನ್ನ ಹಾಕ್ಕೊಂಡು ಇವಾಗ ಒಂದು 1/4 ಇಂಚಿನಷ್ಟು ಈ ಥರ ಫೋಲ್ಡ್ ಮಾಡಿಕೊಂಡು ಚಿಕ್ಕದಾಗಿ ಒಂದು ಸ್ಟಿಚ್ನ ಹಾಕೋಬೇಕು. ಇಲ್ಲಿ ನೋಡಿ, ಈ ಥರ ಪೂರ್ತಿ ಒಂದು 1/4 ಇಂಚಿನಷ್ಟು ಮಾತ್ರ, ಜಾಸ್ತಿ ಏನಲ್ಲ, ಒಂದು 1/4 ಇಂಚಿನಷ್ಟು ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ಥರ ಫೋಲ್ಡಾಗಿ ಅದು ಆಚೆ ಹೋಗಬೇಕು. ಆವಾಗ ನಮಗೆ ಪೈಪಿಂಗ್ ಕರೆಕ್ಟಾಗಿ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಮತ್ತು ನಾವು ತೊಗೊಂಡಿರೋ ಅಂದರೆ ಏನು ಹೆಮ್ಮಿಂಗ್ ಮಾಡೋದಕ್ಕೆ ಅಥವಾ ಪೈಪಿಂಗ್ ಮಾಡೋದಕ್ಕೆ ತೊಗೊಂಡಿದ್ದೀವಿ ಅದು ಕರೆಕ್ಟಾಗಿದೆ ಅಂತ ಬಟ್ಟೆ. ಮತ್ತು ಇಲ್ಲಿ ಜಾಯಿಂಟ್ ಪೀಸಸ್ ಏನು ಜಾಯಿಂಟ್ ಮಾಡ್ಕೊಂಡಿದ್ದೀವಿ ಅದು ಶಾರ್ಟ್ ಪೀಸ್ನ ಓಪನ್ ಮಾಡಿಕೊಂಡು ಸ್ವಲ್ಪ ಈ ಥರ ಉಗುರಲ್ಲಿ ಅದನ್ನು ಐರನ್ ಮಾಡ್ಕೊಳ್ಳೋ ಥರ ಮಾಡ್ಕೋಬೇಕು. ಇಲ್ಲಾಂತಂದರೆ ಆ ಒಂದು ಪೋರ್ಷನಲ್ಲಿ ಸ್ವಲ್ಪ ದಪ್ಪ ಕಾಣುತ್ತೆ. ನಾವು 1/4 ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದಾಗ ಈ ಥರ ಕಂಪ್ಲೀಟ್ ಅದು ಎಷ್ಟು ಲೆಂತ್ ಇದೆ ಅಷ್ಟು ಕೂಡ ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು 1/4 ಇಂಚು ಸ್ಟಿಚ್ ಮಾಡ್ಕೋತಾ ಬರಬೇಕು. ಫುಲ್ಲು ನಾವು ಲೆಂತ್ ಎಷ್ಟು ತೊಗೊಂಡಿದ್ವಿ ಈ ಪೀಸ್ದು ಅಷ್ಟು ಲೆಂತ್ ಕೂಡ ಒಂದು 1/4 ಇಂಚಷ್ಟು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಬರಬೇಕು. ಸೊ ಸ್ನೇಹಿತರೆ, ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಹಾಗೆ ಮಾಡೋದ್ರಿಂದ ನಾನು ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಜೊತೆಗೇನಪ್ಪ ಅಂತಂದರೆ ಇದು 2 ವೀಡಿಯೋಸ್ನ ನಾನು ತುಂಬ ನಿಧಾನವಾಗಿ ಹೇಳ್ಕೊಟ್ಟಿದ್ದೀನಿ. ಎಲ್ಲೂ ಕೂಡ ನಾನು ಸ್ಪೀಡ್ ಮಾಡಿಲ್ಲ ಮತ್ತು ಸ್ಕಿಪ್ ಕೂಡ ಮಾಡಿಲ್ಲ. ತುಂಬ ನಿಧಾನವಾಗಿ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ನೀವು ಕೂಡ ಸ್ಕಿಪ್ ಮಾಡದೆ ನೋಡಿ. ಸೊ ಇವಾಗ ರೆಡಿಯಾಗಿದೆ. ಇವಾಗ ಏನು ರೆಡಿಯಾಗಿದೆ ಅದನ್ನು ಬ್ಲೌಸ್ನ ಸೀದಾ ಪಾರ್ಟ್ ಇಟ್ಕೊಂಡು ಈ ಥರ ನೋಡಿ, ಕಾಜಾ ಪಟ್ಟಿ ಸೈಡ್ ಆದರೂ ಆಗಿರ್ಬೋದು, ಹುಕ್ ಪಟ್ಟಿ ಸೈಡ್ ಆಗಿರ್ಬೋದು ಸೀದಾ ಪಾರ್ಟ್ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಆದರೆ ಇದನ್ನು ಸ್ಟಿಚ್ ಮಾಡೋದಕ್ಕಿಂತ ಮೊದಲು ನಾವು ಕಾಜಾ ಪಟ್ಟಿ ಮತ್ತು ಹುಕ್ ಪಟ್ಟಿನ ಮೊದಲು ಸ್ಟಿಚ್ ಮಾಡ್ಕೋಬೇಕು. ಬಟ್ ನಾನಿಲ್ಲಿ ಫಸ್ಟಿಗೆ ಬಂದು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಪೀಸಸ್ ಬಂದು ನಾನೇನಾದರೂ ಮಿಸ್ಸಾಗಿ ಕಾಜಾ ಪಟ್ಟಿ ಹುಕ್ ಪಟ್ಟಿಗೆ ತೊಗೊಂಡ್ಬಿಡ್ತೀನೋ ಅನ್ನೋ ಒಂದು ಕನ್ಫ್ಯೂಷನ್ಗೋಸ್ಕರ ಈ ಥರದ್ದೊಂದು ಹೆಮ್ಮಿಂಗ್ ಪೀಸ್ನ ನಾನು ಮೊದಲೇ ರೆಡಿ ಮಾಡಿಕೊಂಡೆ. 3.5 ಇಂಚ್ ಅಥವಾ 4 ಇಂಚಿನಷ್ಟು ಒಂದು ಪೀಸ್ನ ತೊಗೊಂಡು ಅದು ಕಾಜಾ ಪಟ್ಟಿ, ಇದು ಫಸ್ಟಿಗೆ ನಾನು ಕಾಜಾ ಪಟ್ಟಿ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಫಸ್ಟಿಗೆ ಬಂದು ಕಾಜಾ ಪಟ್ಟಿ ತೊಗೊಂಡು 4 ಇಂಚಿನಷ್ಟು ಅಗಲ ಇರುವಂತಹ ಪಟ್ಟಿ ಮತ್ತು ಕಾಜಾ ಎಷ್ಟು ಲೆಂತ್ ಇರುತ್ತೆ ಅಷ್ಟು ಲೆಂತ್ ಇಟ್ಕೊಂಡು ಅದ್ರ ಮೇಲೆ ಎಕ್ಸ್ಟ್ರಾ 1 ಇಂಚು, ಯಾಕಂದರೆ ಆ ಕಡೆ ಈ ಕಡೆ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋತೀವಲ್ಲ ಆ ಕಾರಣಕ್ಕೋಸ್ಕರ. ನೋಡಿ, ಸ್ಟಿಚ್ ಮಾಡುವಾಗ ಇದೇ ಥರ ಸೈಡ್ ಪೀಸ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಆವಾಗ ನೀವು ಟಾಪ್ ಸ್ಟಿಚ್ ಹಾಕುವಾಗ ಫೋಲ್ಡ್ ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ ಮತ್ತು ಕ್ಲೀನಾಗಿ ಬರುತ್ತೆ. ಸ್ಟಿಚಿಂಗ್ ಆದ ನಂತರ ಇನ್ನೊಂದು ರೌಂಡ್ ಟಾಪ್ ಸ್ಟಿಚ್ನ ಹಾಕ್ಕೊಳ್ಳಿ. ಈ ಟಾಪ್ ಸ್ಟಿಚ್ ಹಾಕೋದ್ರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಕ್ಲೀನಾಗಿ ಸೈಡ್ ಪೀಸ್ನ ಫೋಲ್ಡ್ ಮಾಡಿಕೊಂಡು ಫಸ್ಟಿಗೆ ಬಂದು ಒಂದು ಚಿಕ್ಕದಾಗಿ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಅದಾದ ನಂತರ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳಿ. ಸೊ ಡಬಲ್ ಫೋಲ್ಡ್ ಮಾಡ್ಕೋಬೇಕು ಕಾಜಾ ಪಟ್ಟಿನ. ನೋಡಿ, ಈ ಥರ ಒಂದು ಫೋಲ್ಡು ಮತ್ತು ಇನ್ನೊಂದು ಫೋಲ್ಡು, ಒಟ್ಟು 4 ಪೀಸ್ ಮಾಡ್ಕೋಬೇಕು, 4 ಫೋಲ್ಡ್ ಮಾಡ್ಕೋಬೇಕು. ಸೊ ಮಾಡಿಕೊಂಡು ಜೊತೆಗೆ ಇದನ್ನು ನೀವು ಸ್ಟಿಚ್ ಮಾಡ್ಕೊಳ್ಳಿ. ಸೈಡ್ ಫಸ್ಟ್ ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ಈ ಕಡೆ ಸೈಡ್ ಕೂಡ ಕ್ಲೀನಾಗಿ ಬರುತ್ತೆ. ಆ ಕಾರಣಕ್ಕೋಸ್ಕರ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇವಾಗ ಸೆಂಟರಲ್ಲಿ ಒಂದು ಸ್ಟಿಚ್ ಹಾಕೋತೀನಿ. ಆಮೇಲೆ ನಾನು ಕಾಜಾ ಏನು ಪಾಯಿಂಟ್ ಮಾಡ್ಕೋಬೇಕು ಕಾಜಾ ಹಾಕೋದಕ್ಕೆ ಅದನ್ನ ಆಮೇಲೆ ನಾನು ನಿಧಾನವಾಗಿ ಮಾಡ್ಕೋತೀನಿ. ಇವಾಗ ಕಾಜಾ ಪಟ್ಟಿ ಕಂಪ್ಲೀಟಾಗಿ ರೆಡಿಯಾಗಿದೆ. ಲಾಕ್ ಮಾಡ್ಕೊಳ್ಳೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬೇಡಿ. ಸೊ ಇವಾಗ ಹುಕ್ ಪಟ್ಟಿ ರೆಡಿ ಮಾಡ್ಕೊಳ್ಳೋಣ. ಜೊತೆಗೆ ಈ ಥರದ್ದು ಏನು ಕಾಜಾ ಮಾಡ್ಕೊಳ್ಳೋದಕ್ಕೆ ಮಾರ್ಕ್ ಮಾಡ್ಕೋಬೇಕು ಮತ್ತು ಜೊತೆಗೆ ಇದ್ರ ಪಾಯಿಂಟ್ಗಳನ್ನ ಎಲ್ಲೆಲ್ಲಿ ಇಟ್ಕೋಬೇಕು ಅದನ್ನು ನಾನು ಇನ್ನೊಂದು ಸಾರಿ ಸ್ಟಿಚ್ ಮಾಡ್ಕೋತೀನಿ. ಬಟ್ ಹೆವಿ ಲೆಂತ್ ಆಗುತ್ತೆ ಅದನ್ನೆಲ್ಲ ತಿಳಿಸ್ಕೊಟ್ರೆ ಅಂತ ನಾನು ಇಲ್ಲಿಗೆ ಸ್ಟಾಪ್ ಮಾಡಿ ಬಿಡ್ತಾಯಿದ್ದೀನಿ. ಬಟ್ ಇವಾಗ ಹುಕ್ ಪಟ್ಟಿಗೆ ನಾನು ಒಂದು 2 ಇಂಚಸ್ ಅಷ್ಟು ತೊಗೊಂಡಿದ್ದೀನಿ. ಬಟ್ಟೆ ಇದ್ದರೆ
2 ಇಂಚ್ ಓಕೆ. ಬಟ್ಟೆ ಇಲ್ಲ ಅಂದರೆ 1.5 ಇಂಚ್, ಕರೆಕ್ಟಾಗಿ 1.5 ಇಂಚ್ ತೊಗೊಂಡ್ರೆ ಸಾಕು. ನಾನಿಲ್ಲಿ 2 ಇಂಚ್ ತೊಗೊಂಡು ಸೀದಾ ಪಾರ್ಟ್ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಿ, ಅದಾದ ನಂತರ ಒಂದು ಟಾಪ್ ಸ್ಟಿಚ್ ಹಾಕ್ಕೊಂಡು ಉಲ್ಟಾ ಪೋರ್ಷನ್ಗೆ ಹುಕ್ ಪಟ್ಟಿನ ಹಾಕೋತಾ ಇದ್ದೀನಿ. ಈ ಥರ ಇಟ್ಕೊಂಡು ಉಲ್ಟಾ ಪೋರ್ಷನ್ಗೆ ನಾವು ಹುಕ್ ಪಟ್ಟಿ ಹಾಕೋಬೇಕು. ಫಸ್ಟ್ ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಟಾಪ್ ಸ್ಟಿಚ್ ಹಾಕ್ಕೊಂಡು ಇದನ್ನು ನಿಧಾನವಾಗಿ ಉಲ್ಟಾ ಪೋರ್ಷನ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಪೀಸಸ್ ಅಂತ ಏನಾದರೂ ಇದ್ದರೆ ಅಲ್ಲೇ ಟ್ರಿಮ್ ಮಾಡ್ಕೋಬೋದು. ಸೊ ಇವಾಗಲೂ ಕೂಡ ಒಂದು ಟಾಪ್ ಸ್ಟಿಚ್ ಹಾಕ್ಕೊಂಡ್ರೆ ಫಿನಿಶಿಂಗ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಇದು ಹುಕ್ ಪಟ್ಟಿಯಾಗಿರುತ್ತೆ, ಹಾಗಾಗಿ ಬ್ಯಾಕ್ ಸೈಡ್ ಹೋಗಿದೆ. ಕಾಜಾ ಪಟ್ಟಿ ಬಂದು ಬ್ಲೌಸ್ನ ಟಾಪ್ ಸೈಡಲ್ಲಿರುತ್ತೆ. ಈ ಥರ ಕ್ಲೀನಾಗಿ ಲಾಕ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಗೊತ್ತೇ ಇದೆಯಲ್ಲ, ಸ್ಟಿಚಸ್ ರಿಮೂವ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕ್ಲೀನಾಗಿ ಫಿನಿಶಿಂಗ್ ಮಾಡ್ಕೊಳ್ಳಿ, ಮತ್ತು ಜೊತೆಗೆ ಲಾಕ್ ಕೂಡ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಸೊ ಇವಾಗ ಕಾಜಾ ಪಟ್ಟಿ ಮತ್ತು ಹುಕ್ ಪಟ್ಟಿ ಎರಡೂ ಕೂಡ ರೆಡಿ ಆಯಿತು. ಇವಾಗ ಏನಪ್ಪ ಅಂದರೆ ಹೆಮ್ಮಿಂಗ್ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕು. ಸೊ ಹೆಮ್ಮಿಂಗ್ ಬಟ್ಟೆ ಏನಿದೆ ಅದನ್ನು ಕಾಜಾ ಪಟ್ಟಿ ಬಿಟ್ಟು ಕಾಜಾ ಪಟ್ಟಿನೂ ಸೇರಿಸಿ ಹಾಕೋಬೋದಾ ಮೇಡಮ್ ಅಂತ ಅನ್ಬೋದು. ಹಾಕೋಬೋದು, ಬಟ್ ಸ್ವಲ್ಪ ಆ ಪೋರ್ಷನಲ್ಲಿ ದಪ್ಪ ಬರುತ್ತೆ. ಆ ಕಾರಣಕ್ಕೋಸ್ಕರ ಕಾಜಾ ಪಟ್ಟಿನ ಬಿಟ್ಟು ಈ ಥರ ಸೀದಾ ಪಾರ್ಟ್ ಒಳಗಡೆ ಇಟ್ಕೊಂಡು ಉಲ್ಟಾ ಪೋರ್ಷನ್ ಏನಿದೆ ಅದನ್ನು ಮೇಲ್ಗಡೆ ಮಾಡಿಕೊಂಡು ಒಂದು 1/4 ಇಂಚಿನಷ್ಟು ಏನು ಮಾರ್ಕ್ ಮಾಡ್ಕೊಂಡಿದ್ವಿ ಇವಾಗ ಕ್ಲೀನಾಗಿ ಸ್ಟಿಚ್ ಮಾಡ್ಕೋತಾ ಬರಬೇಕು. ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ. ಕ್ಲೀನಾಗಿ ಮಾಡ್ಕೋತಾ ಬನ್ನಿ. ಒಂದು 1/4 ಇಂಚ್ ಭಾಗಕ್ಕೆ ಅಷ್ಟೇ, ಅರ್ಧ ಇಂಚೆಲ್ಲ ತೊಗೊಂಡ್ರೆ ಅಷ್ಟು ಇದಾಗಿರೋದಿಲ್ಲ, ಹಾಳಾಗುತ್ತೆ ಬ್ಲೌಸು. ಹಾಗಾಗಿ ಕ್ಲೀನಾಗಿ ಒಂದು 1/4 ಇಂಚ್ಗೆ ನಿಧಾನವಾಗಿ ಸ್ಟಿಚ್ ಮಾಡ್ಕೋತಾ ಬರಬೇಕು. ಈ ಥರ ಕರ್ವ್ ಶೇಪೆಲ್ಲ ಎಲ್ಲಿ ಬರುತ್ತೆ ಆ ಥರ ಅಲ್ಲಿ ಭಾಗದಲ್ಲಿ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಆದ ನಂತರ ಈ ಥರ ನ್ಯಾಚ್ ಹಾಕೋಬೇಕು. ನ್ಯಾಚ್ ಹಾಕೊಳ್ಳುವಾಗ ನೋಡಿ, ಡೈರೆಕ್ಟ್ ಮೇನ್ ಬಟ್ಟೆ ಏನಾದರೂ ಮಿಸ್ ಆಗಿ ಕಟ್ ಆಗಿಬಿಡುತ್ತೆ. ಹಾಗಾಗಿ ಕ್ಲೀನಾಗಿ ನೋಡಿಕೊಂಡು ಜಸ್ಟ್ 1/4 ಇಂಚ್ ಸ್ಟಿಚ್ ಏನು ಮಾಡ್ಕೊಂಡಿದ್ವಿ ಅಲ್ಲಿ ತನಕ ಮಾತ್ರ ನ್ಯಾಚ್ ಹಾಕ್ಕೊಳ್ಳಿ. ನ್ಯಾಚ್ ಹಾಕ್ಕೊಂಡು ಬಟ್ಟೆನ ಈ ಥರ ಕ್ಲೀನಾಗಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡಾಗ ನಮಗೆ ಕ್ಲೀನಾಗಿ ಸಿಗುತ್ತೆ. ಎಕ್ಸ್ಟ್ರಾ ಪಟ್ಟಿ ಪೀಸಸ್ ಏನು ಬರುತ್ತೆ ಅದು ಸೈಡ್ಗೆ ಹೋಗುತ್ತೆ. ಇದನ್ನ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಇವಾಗ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡ್ಕೊಳ್ಳುವಾಗ ಹಿಂದ್ಗಡೆ ಬಟ್ಟೆ ಏನಿರುತ್ತೆ ಎಕ್ಸ್ಟ್ರಾ ಪೀಸಸ್ಸು ಅದೆಲ್ಲ ನಮಗೆ ಮಿಸ್ ಆಗಿ ಗೊತ್ತಾಗದೆ ಕೆಳಗಡೆ ಭಾಗದಲ್ಲಿ ಉಳ್ಕೊಂಡು ಬಿಡುತ್ತೆ. ಸ್ಲೀವ್ಸ್ ಪಾರ್ಟ್ ಇರ್ಬೋದು, ಫ್ರಂಟ್ ಪಾರ್ಟ್, ಬ್ಯಾಕ್ ಪಾರ್ಟ್, ಎನಿವನ್ ಯಾವುದೇ ಬಟ್ಟೆ ಇರ್ಬೋದು. ಸೊ ಹಾಗಾಗಿ ಕೆಳಗಡೆ ಯಾವುದಾದ್ರೂ ಎಕ್ಸ್ಟ್ರಾ ಬಟ್ಟೆ ಇದೆಯಾ ಅಂತ ನೋಡಿಕೊಂಡು ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಕಂಪ್ಲೀಟಾಗಿ ನೆಕ್ ಫುಲ್ಲು ಈ ಥರ ಮಾಡ್ಕೊಳ್ಳಿ. ಇಲ್ಲ ನಾವು ಹೆಮ್ಮಿಂಗ್ ಮಾಡ್ಕೋತೀವಿ ಅಂದರೂ ಕೂಡ ಮಾಡ್ಕೋಬೋದು. ಹೆಮ್ಮಿಂಗ್ ಇನ್ನು ಮಾಡ್ಕೋಬೇಕು ಅಂತಂದ್ರೂ ಈ ಥರದ್ದೊಂದು ಲೂಸ್ ಸ್ಟಿಚ್ನ ಹಾಕ್ಕೊಂಡು ಅದಾದ ನಂತರ ಹೆಮ್ಮಿಂಗ್ ಮಾಡ್ಕೊಳ್ಳಿ.
ಈಗ ಪೂರ್ತಿ ನೆಕ್ ಪಾರ್ಟ್ ಏನಿದೆ ಆ ಕಡೆ ಎಲ್ಲ ಕಂಪ್ಲೀಟಾಗಿ ಸ್ಟಿಚಿಂಗ್ ಆಗಿದೆ. ಲಾಸ್ಟಲ್ಲಿ ಲಾಕ್ ಮಾಡಿಕೊಂಡು ರಿಮೂವ್ ಮಾಡ್ಕೊಳ್ಳಿ. ಜೊತೆಗೆ ಈ ಥರ ಇನ್ನೊಂದು ಸ್ಟಿಚ್ ಬೇಕು ನೋಡಿ. ಇವಾಗ ಎತ್ಕೋತಾ ಇದೆ. ನಾವೇನಾದರೂ ಹೆಮ್ಮಿಂಗ್ ಮಾಡ್ಕೋತೀವಿ ಅಂದರೆ ಮಾಡ್ಕೋಬೋದು, ಇಲ್ಲಾಂದರೆ ಪಕ್ಕದಲ್ಲೇ ಒಂದು ಗೆರೆ ಅಷ್ಟು ಬಿಟ್ಟು, ಏನು ನಾವು ಟೇಪಲ್ಲಿ ಮೆಜರ್ಮೆಂಟ್ ಟೇಪಲ್ಲಿ ಒಂದು ಗೆರೆ ಅಂತ ಹೇಳ್ತೀವಿ ಅದಷ್ಟು ಬಿಟ್ಟು, ಒಂದು ಗೆರೆ ಎರಡರಷ್ಟು ಬಿಟ್ಟು ಈ ಥರ ಇನ್ನೊಂದು ಸ್ಟಿಚ್ನ ಹಾಕೋತಾ ಬರ್ಬೋದು. ಈ ಸ್ಟಿಚ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಕಡೆ ಈ ಕಡೆ ಸ್ವಲ್ಪ ಜರುಗಿದ್ರೆ ಬ್ಲೌಸ್ ಫಿನಿಶಿಂಗ್ ಕಂಪ್ಲೀಟಾಗಿ ಹಾಳಾಗುತ್ತೆ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಸ್ಟಿಚ್ ಹಾಕೊಳ್ಳಿ. ನೋಡಿ ಈ ಥರ ಸ್ಟಿಚಸ್ ಬರುತ್ತೆ. ಈ ಥರ ಬಂದರೆ ಕರೆಕ್ಟಾಗಿದೆ ಫಿನಿಶಿಂಗ್ ಅಂತಲೂ ಕೂಡ. ಇವಾಗ ಕಂಪ್ಲೀಟಾಗಿ ಆಯಿತು. ಇವಾಗ ಏನಂದರೆ ಬಾಡಿ ಫಿನಿಶಿಂಗ್ ಮಾಡ್ಕೋಬೇಕು. ಬಾಡಿ ಫಿನಿಶಿಂಗ್ ಮಾಡ್ಕೋಬೇಕಂತಂದರೆ ಫಿನಿಶಿಂಗ್ ಸ್ಟಿಚಸ್ನ ನಾವು ಹಾಕೋಬೇಕಾದ್ರೆ ಕ್ಲೀನಾಗಿ ಚೆಸ್ಟ್ ಮೆಷರ್ಮೆಂಟ್ಸ್ ಎಷ್ಟಿದೆ ಅದನ್ನೆಲ್ಲ ಕ್ಲೀನಾಗಿ ಫೈಂಡ್ ಔಟ್ ಮಾಡ್ಕೋಬೇಕು. ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಇವಾಗ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಈ ಥರ ಎಕ್ಸ್ಟ್ರಾ ಪೀಸಸ್ ಇದ್ದರೂ ಕೂಡ ಅಲ್ಲಲ್ಲೇ ಟ್ರಿಮ್ ಮಾಡ್ಕೊಳ್ಳಿ. ಇವಾಗ ನಾನು ನೆಲದ ಮೇಲೆ ಹಾಕ್ಕೊಂಡಿದ್ದೀನಿ. ಬಟ್ಟೆನ ಹಾಕ್ಕೊಂಡು ಕ್ಲೀನಾಗಿ ಅಂದರೆ ಹಿಪ್ ರೌಂಡ್ ಎಷ್ಟಿತ್ತು ಅದೆಲ್ಲ ನೆನಪಿದ್ರೆ ಹಿಂದ್ಗಡೆ ಕಟ್ಟಿಂಗಲ್ಲಿ ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಈ ಥರ ಬ್ಲೌಸ್ ಏನಿದೆ ಅದನ್ನು ತೊಗೊಂಡು ಇಲ್ಲಿ ನನಗೆ ಹಿಪ್ ಬಂದು 7.25 ಇಂಚ್ ಬರ್ತಾ ಇದೆ ಸೊಂಟದ ಅಳತೆ. ಸೇಮ್ ಕಾಜಾಪಟ್ಟಿ ಹುಕ್ ಪಟ್ಟಿ, ಕಾಜಾಪಟ್ಟಿಯಿಂದ ನಾನು ಕಾಜಾ ಪಟ್ಟಿನ ಬಿಟ್ಟು 7.25 ಇಂಚ್ ತೊಗೋತಾ ಇದ್ದೀನಿ. ಹುಕ್ ಪಟ್ಟಿನಲ್ಲಿ ಅದನ್ನು ಸೇರಿಸ್ಕೊಂಡೆ 7.25 ಇಂಚ್ ತೊಗೋತಾ ಇದ್ದೀನಿ. ಸೊ ಚೆಸ್ಟ್ ಬಂದು 9 ಇಂಚಸ್ ಬರುತ್ತೆ. ಸೊ 9 ಇಂಚಸ್ಸೇ ತೊಗೋತಾ ಇದ್ದೀನಿ. ಬೇಕು ಅಂದರೆ ನಾವು ಮೊದಲೇ ಏನು ಕಟಿಂಗ್ ವಿಡಿಯೋ ಮಾಡಿದ್ದೀವಿ ಅದು ನೋಡಿಕೊಂಡು ಈ ಥರ ನಿಧಾನವಾಗಿ ತೊಗೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಖಂಡಿತವಾಗ್ಲೂ. ಸೊ 9 ಇಂಚಸ್ಗೊಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ಲೀವ್ಸಲ್ಲೂ ಕೂಡ ಸ್ಲೀವ್ಸ್ ರೌಂಡ್ ಎಷ್ಟು ಬರುತ್ತೆ ಅದಷ್ಟನ್ನು ಕ್ಲೀನಾಗಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ನಮಗೆ ಲೈನ್ ಕರೆಕ್ಟಾಗಿ ಬರಬೇಕು. ಮತ್ತು ಒಂದು ಸ್ವಲ್ಪ ಸ್ಲೀವ್ಸ್ ಹತ್ರ ಕ್ರಾಸ್ ಆಗ್ಬೋದು. ಯಾಕಂದರೆ ಇದು ಲೆಂತ್ ಸ್ಲೀವ್ಸ್ ಇರೋದ್ರಿಂದ ಸ್ವಲ್ಪ ಕ್ರಾಸ್ ಆಗೋ ಚಾನ್ಸಸ್ ಇರುತ್ತೆ. ಇಟ್ಸ್ ಓಕೆ. ಬಟ್ ಶಾರ್ಟ್ ಸ್ಲೀವ್ಸಲ್ಲೆಲ್ಲ ಕರೆಕ್ಟಾಗಿ ಇರುತ್ತೆ, ಏನೂ ಚೇಂಜಸ್ ಇರೋದಿಲ್ಲ. ನೋಡಿ ಈ ಥರ ಇಟ್ಕೊಂಡು ಸ್ವಲ್ಪ ಲೈನ್ನ ಕ್ರಾಸ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಒಂಚೂರು ಕ್ರಾಸ್ ಅಷ್ಟೇ. ಬಟ್ ಸಡನ್ನಾಗಿ ನೋಡಿದ್ರೆ ಅದು ಸ್ಟ್ರೈಟ್ ಲೈನ್ ಅಂತಲೇ ಕಾಣಿಸುತ್ತೆ. ಇವಾಗ ಒಂದ್ಸರಿ ಇನ್ನೊಂದು ಸಾರಿ ನೋಡಿಕೊಂಡು 6 ಇಂಚಸ್ ಬರ್ತಾ ಇದೆ ನನಗೆ. 6 ಇಂಚಸ್ ಕರೆಕ್ಟಾಗಿ ಇದೆಯಾ ಅಂತ ನೋಡ್ಕೊಳ್ಳಿ. ಸೊ ಈ ಎರಡು ಸೈಡ್ ಕೂಡ ಕ್ಲೀನಾಗಿ 6 ಇಂಚಸ್ ಇದೆಯಾ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ ಸ್ಲೀವ್ಸ್ ಹತ್ರನೂ ಅಷ್ಟೇ 6 ಇಂಚಸ್ ಇದೆಯಾ ಅಥವಾ ಯಾಕಂದರೆ ನಾವು ಕೆಲವೊಂದು ಸರಿ ಚೇಂಜಸ್ ಮಾಡ್ಕೊಬಿಡ್ತೀವಿ ಬೈ ಮಿಸ್ಸಾಗಿ ಬ್ಲೌಸ್ ಮೆಷರ್ಮೆಂಟ್ ತೊಗೊಂಡು ಬ್ಲೌಸು ಬಟ್ಟೆ ಜಾರೋದ್ರಿಂದ ಆ ಕಾರಣಕ್ಕೆ ಈ ಥರ ಚೇಂಜಸ್ ಆಗುತ್ತೆ. ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಕ್ರಾಸಾಗಿ ಬಂತು. ನನಗೂ ಇದು ಸ್ವಲ್ಪ ಕನ್ಫ್ಯೂಷನ್ ಅಂತ ಅನಿಸ್ತಾ ಇದೆ. ಸೊ ಸ್ಟಿಚಿಂಗ್ ಮಾಡುವಾಗ ಇನ್ನೊಂದು ಸಾರಿ ನೋಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ. ಬಿಕಾಸ್ ಈ ಥರ ಕ್ರಾಸಾಗಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಹಾಗಾಗಿ ನೋಡಿ ಇವಾಗ ನಾನು ಇಲ್ಲಿ ಕರೆಕ್ಟಾಗಿ 9 ಇಂಚಸ್ ತೊಗೊಂಡಾಗ ಫಸ್ಟು ಏನು ಪಾಯಿಂಟ್ ಮಾಡಿದ್ದೆ ಅದನ್ನು ಬಿಟ್ಟು ಇನ್ನೊಂದು ತೊಗೊಳ್ಳಿ. ಇಲ್ಲಿಂದ ನಾನು ಸ್ಟ್ರೈಟಾಗಿ ಕಂಕಳ ಭಾಗ ನಾನು 9 ಇಂಚಸ್ ತೊಗೊಂಡಾಗ ಕರೆಕ್ಟಾಗಿ ಬಂತು. ಫಸ್ಟು ಒಂದು ಅರ್ಧ ಇಂಚು ಈ ಕಡೆ ಬಂದಿತ್ತು. ಸೊ ಈಗ ಅದ್ರ ಮೇಲೇ ಕ್ಲೀನಾಗಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನಾನು ಏನು ಪಾಯಿಂಟ್ ಮಾಡ್ಕೊಂಡಿದ್ದೆ ಅದ್ರ ಮೇಲ್ಗಡೆ ಫಸ್ಟು ಮತ್ತು ಲಾಸ್ಟಲ್ಲಿ ಲಾಕ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತು ಈ ಕಡೆ ಪೋರ್ಷನಲ್ಲೂ ಅಷ್ಟೇ ಕ್ಲೀನಾಗಿ ಏನು ಮಾರ್ಕ್ ಮಾಡ್ಕೊಂಡಿದ್ದೆ ಅದ್ರ ಮೇಲ್ಗಡೆ ಕ್ಲೀನಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ಫಿನಿಶಿಂಗ್ ಒಳ್ಳೆ ರೀತಿಲಿ ಬಂದರೆ ಕಸ್ಟಮರ್ಸ್ ಕೂಡ ತುಂಬ ಇಷ್ಟಪಡ್ತಾರೆ. ಈ ಥರ ಎಕ್ಸ್ಟ್ರಾ ಅಂತ ಬಂದಾಗ ಸ್ವಲ್ಪ ಅದನ್ನು ಫೋಲ್ಡ್ ಮಾಡಿಕೊಂಡು ಒಂದು ಫ್ರಿಲ್ ಕೊಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಏನಾಗಲ್ಲ. ಆಲ್ಮೋಸ್ಟ್ ನನ್ನ ಕಟಿಂಗ್ ಏನಾದರೂ ಮಾಡಿದರೆ ಖಂಡಿತವಾಗ್ಲೂ ಈ ಥರ ಫ್ರಿಲ್ ಏನೂ ಬರೋದಿಲ್ಲ. ಬಟ್ ಕೆಲವೊಂದು ಸಾರಿ ಬೈ ಮಿಸ್ಟೇಕ್ ಲೆಂತ್ ವೇರಿಯೇಷನ್ಸಿಂದ ಬಂದರೆ ಫೋಲ್ಡ್ ಮಾಡ್ಕೊಳ್ಳಿ. ಇವಾಗ ನಾವು ಕರೆಕ್ಟಾಗಿ ಬಾಡಿ ಮೆಷರ್ಮೆಂಟ್ ಇದೆಯಾ ಅಂತ ನೋಡ್ಕೋಬೇಕು. ಫಸ್ಟ್ ಬಂದು ಹಿಪ್ ರೌಂಡ್ ನೋಡ್ಕೋತಾ ಇದ್ದೀನಿ. ಹಿಪ್ ರೌಂಡು ಮೆಷರ್ಮೆಂಟ್ ಬ್ಲೌಸು ಮತ್ತು ಈ ಬ್ಲೌಸ್ ಎರಡೂ ಈ ಥರ ಕ್ಲೀನಾಗಿ ಹಿಡ್ಕೊಳ್ತಾ ಇದ್ದೀನಿ ಫಸ್ಟ್ ಎಂಡಿಂಗಿಂದ ಲಾಸ್ಟ್ ಎಂಡಿಂಗ್ವರೆಗೂ. ಸೊ ನೋಡಿ ಈ ಥರ ಹಿಡ್ಕೊಂಡಾಗ
ನನಗೆ ಇಷ್ಟು ಎಕ್ಸ್ಟ್ರಾ ಪೀಸ್ ಬರ್ತಾ ಇರೋದು. ಈ ಥರ ಎಕ್ಸ್ಟ್ರಾ ಬಂದರೆ ಏನಾಗಲ್ಲ, ಬಿಕಾಸ್ ಅದು ಹುಕ್ನ ಹಾಕಿದಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಚೆಸ್ಟ್ ಮೆಷರ್ಮೆಂಟ್ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಚೆಸ್ಟ್ ಈ ಥರ, ಚೆಸ್ಟ್ ಬಟ್ಟೆ ಹತ್ರ ಈ ಥರ ಇಟ್ಕೊಂಡು ಇನ್ನೊಂದು ಸಾರಿ ಹುಕ್ ನೋಡ್ಕೊಂಡಾಗಲೂ ನೋಡಿ ಕರೆಕ್ಟಾಗಿ ಇದೇ ಥರ ಬರ್ತಾಯಿದೆ. ಮತ್ತು ಏನು ಡಾಟ್ಸ್ ಇಡ್ತಿದ್ದೀವಿ ಅದು ಎರಡೂ ಕೂಡ ಕರೆಕ್ಟಾಗಿದೆ. ಮೆಷರ್ಮೆಂಟ್ ಬ್ಲೌಸು ಮತ್ತು ನಾನು ಸ್ಟಿಚ್ ಮಾಡಿರೋ ಎರಡೂ ಬ್ಲೌಸಲ್ಲೂ ಕೂಡ. ಸೊ ಚೆಸ್ಟು ಮತ್ತು ವೇಸ್ಟ್ ಎರಡೂ ಕೂಡ ಕ್ಲೀನಾಗಿ ಬಂದಿದೆ ಅಂತ ನಮಗೆ ಗೊತ್ತಾದಮೇಲೆ ಎಕ್ಸ್ಟ್ರಾ ಸ್ಟಿಚಸ್ನ ಇವಾಗ ನಾವು ಹಾಕೋಬೋದು. ಎಕ್ಸ್ಟ್ರಾ ಸ್ಟಿಚಸ್ ಅಂದರೆ 3 ರಿಂದ 4 ಸ್ಟಿಚಸ್ ಏನು ಬರುತ್ತೆ ಫಿಟ್ಟಿಂಗ್ ಸ್ಟಿಚಸ್ಸು, ಅದನ್ನು ಹಾಕೋಬೇಕು. ಸೊ ಇದು ಯಾಕಪ್ಪ ಅಂತಂದರೆ ಫ್ಯೂಚರಲ್ಲಿ ಏನಾದರೂ ಸ್ವಲ್ಪ ದಪ್ಪ ಏನಾದರೂ ಆದಾಗ ಬೇಕಾಗುತ್ತೆ ಅಂತ ಈ ಥರ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ ಹಾಕ್ಕೊಳ್ಳೋಣ. ಈ ಥರ ಫುಲ್ಲು ಲೆಂತ್ವರೆಗೂ 3 ರಿಂದ 4 ಸ್ಟಿಚಸ್ನ ಹಾಕ್ಕೊಂಡು ಉಳಿದಂಥ ಎಕ್ಸ್ಟ್ರಾ ಬಟ್ಟೆನ ಫಿನಿಶಿಂಗ್ ಮಾಡಿ ಓವರ್ಲಾಕ್ ಮಾಡ್ಕೋತೀನಿ. ಸೊ ಇವಾಗ ಬ್ಲೌಸ್ ಈ ಥರ ರೆಡಿಯಾಗಿದೆ. ಇದಕ್ಕೆ ಸಿಂಪಲಾಗಿ ಒಂದು ಲೇಸ್ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ತಪ್ಪದೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ನೋಡಿ ಎಷ್ಟು ಒಳ್ಳೆ ಫಿನಿಶಿಂಗ್ ಕೊಟ್ಟಿದೆ. ವೇರ್ ಮಾಡಿದಾಗಲೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.